ಆತ್ಮೀಯರು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿರುಪಾಧಿಕೆ ಗೋಮರ್ಶಿ ಅಂತ KRS ಪಕ್ಷದ ವತಿಯಿಂದ ನಾವಿವತ್ತು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಳವಂಡಿ ಏನು ನಿಮ್ಮ ಮೇಲೆ ಬೋರ್ಡ್ ಕಾಣ್ತಾ ಇದೆ, ಅಳವಂಡಿ ಪೊಲೀಸ್ ಸ್ಟೇಷನ್ ಮುಂದೆ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ KRS ಪಕ್ಷದ SC/ST ಘಟಕದ ರಾಜ್ಯ ಕಾರ್ಯದರ್ಶಿಯಾದಂಥ ನಮ್ಮ ಪ್ರವೀಣ್ ಅವರಿದ್ದಾರೆ. ಆಮೇಲೆ KRS ಪಕ್ಷದ SC/ST ಘಟಕದ ರೈತ ಘಟಕದ ರಾಜ್ಯ ಕಾರ್ಯದರ್ಶಿಯಾದಂಥ ಕನಕಪ್ಪ ಉಡಿಜಾಲೆ ಅವರಿದ್ದಾರೆ. ಆಮೇಲೆ KRS ಪಕ್ಷದ ಗಂಗಾವತಿ ತಾಲೂಕು ಉಪಾಧ್ಯಕ್ಷರಾದಂಥ ನಾಗಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ಜಿಲ್ಲಾ ಸಂಚಾಲಕರಾದಂಥ ಗಣೇಶ್ ಶಿಂದೆ, ಕೊಪ್ಪಳ ಜಿಲ್ಲಾ ಸಂಚಾಲಕರಾದ ಗಣೇಶ್ ಶಿಂದೆ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ಈ ಒಂದು ಲೈವ್ ವಿಡಿಯೋ ಮಾಡ್ತಾ ಇರುವ ಕೊಪ್ಪಳ ಜಿಲ್ಲಾ ಸಂಚಾಲಕರಾದಂಥ ಗಣೇಶ್ ಅಮೃತ್ ಅವರು ಲೈವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಮುಖ್ಯವಾದಂಥ ವಿಷಯದೊಂದಿಗೆ, ಅದು ಇದೇ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುವಂಥ ತಿಗರಿ, ಅಳವಂಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥ ತಿಗರಿ ಗ್ರಾಮದಲ್ಲಿ ಏನು ಇಲ್ಲಿ ನಮ್ಮ ಎಡಭಾಗದಲ್ಲಿ ಕಾಣುವಂಥ ನಮ್ಮ ಯಲ್ಲಪ್ಪ, ಹನುಮಪ್ಪ, ಜೋಗಿನ್ ಇವರಿಗೆ ಭಾಳಷ್ಟು ಆಸ್ತಿ ವಿಚಾರವಾಗಿ ಆಗಿರ್ಬೋದು, ಅಥವಾ ಅಲ್ಲಿ ಅಕ್ರಮ ಮದ್ಯ ಮಾರಾಟದ ವಿಚಾರವಾಗಿ ಆಗಿರ್ಬೋದು, ಮತ್ತು ಸಾಮಾಜಿಕವಾಗಿ ನಿಂದನೆ ಮಾಡುವಂಥದ್ದು, ಬೈಗುಳಗಳಿಂದ ಇವರ ಮೇಲೆ ಮಾನಸಿಕವಾಗಿ ಕಿರುಕುಳ ಕೊಡುವಂಥದ್ದು, ಹೀಗೆ 4-5 ಅಂಶಗಳನ್ನು ಇಟ್ಕೊಂಡು ಸುಮಾರು 6 ತಿಂಗಳಿಂದ ನಿರಂತರವಾಗಿ ಅಳವಂಡಿ ಪೊಲೀಸ್ ಸ್ಟೇಷನ್ಗೆ ನಿರಂತರವಾಗಿ ಪೊಲೀಸರಿಗೆ ಮನವಿ ಮಾಡುವಂಥದ್ದು, ದೂರು ಕೊಡುವಂಥದ್ದು, ಮತ್ತು ಸಂಬಂಧಪಟ್ಟ ಅಬಕಾರಿ ಇಲಾಖೆಗೆ, ಸಂಬಂಧಪಟ್ಟ ತಾಲೂಕಾಡಳಿತಕ್ಕೆ, ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ, ಸಂಬಂಧಪಟ್ಟ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಲ್ಲ ರೀತಿಯಾಗಿ ಇವರ ಮನೆಯ ಪಕ್ಕದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ಜೀವನಕ್ಕೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಇದನ್ನು ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕು, ಮತ್ತು ನಮಗೆ ಸಾಮಾಜಿಕವಾಗಿ ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳ ಅಥವಾ ಹಲ್ಲೆ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇವರು ಪೊಲೀಸ್ ಸ್ಟೇಷನ್ಗೆ ಭಾಳಷ್ಟು ಬಾರಿ ದೂರು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಪೊಲೀಸರು ಕೂಡ ಒಂದು ಹಂತದಲ್ಲಿ ಇವರಿಗೆ ಸ್ಪಂದಿಸಿ ಏನು ಇವರು ದೂರನ್ನು ಸ್ವೀಕರಿಸಿ ಈ ದೂರಿನಲ್ಲಿರ್ತಕ್ಕಂಥ ವಿಷಯದ ಬಗ್ಗೆ ಮತ್ತು ಆ ವ್ಯಕ್ತಿಯ ಬಗ್ಗೆ, ವ್ಯಕ್ತಿಗಳಾದಂಥ ನಾಗರಾಜು ಇಲ್ಲಿ ಇನ್ನೊಂದರಲ್ಲಿ ಐತಲ್ಲ, ಇಲ್ಲ ನಾಗರಾಜ್ ತಂದೆ ಏನೋ ಕರವೀರ್ಚಾರಿ ಅಂತೇಳಿ, ಮತ್ತೆ ಉಡ್ಚಮ್ಮ ಗಂಡ ಹನುಮಗೌಡ ಮಾಲಿ ಪಾಟೀಲ್ ಇವ್ರ ಮೇಲೆ ಅಬಕಾರಿ ಉಪನಿರೀಕ್ಷಕರು ದೂರನ್ನು ಮಾಡಿದ್ದಾರೆ, ಕೇಸನ್ನು ಮಾಡಿದ್ದಾರೆ. ಮತ್ತು ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸನ್ನು ಮಾಡಿದ್ದಾರೆ. ಆದರೆ ಆ ವ್ಯಕ್ತಿಗಳು ಹಣಬಲ, ಜಾತಿ ಬಲ, ತೋಳು ಬಲದಿಂದ ಇವರನ್ನು ಮತ್ತೆ ಮಾನಸಿಕವಾಗಿ ಇವರಿಗೆ ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು, ಕಿರುಕುಳ ಕೊಡುವಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು, ಮತ್ತು ಮನೆ ಹತ್ರ ಬಂದು ಇವರ ಕುಟುಂಬಸ್ಥರಿಗೆ ಮತ್ತು ಇವ್ರ ಮಕ್ಕಳಿಗೆ ಅಥವಾ ಕುಟುಂಬದ ಸದಸ್ಯರಿಗೆ ಬೇರೆ ಬೇರೆ ರೂಪದ ಅವಾಚ್ಯ ಶಬ್ದಗಳಿಂದ ಮಾತಾಡಿ ನಿಂದಿಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಕಾನೂನಿನ ವಿಚಾರಗಳಾಗಲಿ ಅಥವಾ ಕಾನೂನಿನ ಶಿಕ್ಷೆಗಳಾಗಲಿ ಅಥವಾ ಕಾನೂನಿನ ನಿಯಮಗಳಾಗಲಿ ಈ ಏನು ಆರೋಪಿಗಳಿಗೆ, ಅಪರಾಧಿಗಳಿಗೆಲ್ಲ ಆರೋಪಿಗಳಿಗೆ, ಯಾಕಂದ್ರೆ ಅವರು ಇನ್ನೂ ಅಪರಾಧಿಗಳಾಗಿಲ್ಲ, ಆರೋಪಿಗಳಾಗಿ ಯಾವುದೇ ರೀತಿಯಾದಂಥ ಭಯ ಆಗಲಿ, ಅಂಜಿಕೆ ಆಗಲಿ, ಅಥವಾ ಪೊಲೀಸ್ ಇಲಾಖೆ ಮೇಲೆ ಗೌರವ ಆಗಲಿ, ಅಥವಾ ಒಂದು ಕಾನೂನಿನ ಭಯ ಆಗಲಿ ಅವ್ರಿಗೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಇವರು ಮತ್ತೆ ಇವ್ರ ಮೇಲೇ ಅವರು ಬೇರೆ ಬೇರೆ ರೂಪದಲ್ಲಿ ನಾನು ಮುಂಚೆ ಹೇಳ್ದಂಗೆ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡೋದು, ಕಿರುಕುಳ ಕೊಡೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಬೇರೆ ಬೇರೆ ರೂಪದ ಪ್ರಯೋಗಗಳನ್ನು, ಬಲ ಪ್ರಯೋಗನ ಮಾಡೋ ಕಾರಣಕ್ಕಾಗಿ ಇವತ್ತು ಮಲ್ಲಪ್ಪ ಅವರು ನಾವು ಅವ್ರ ಪರವಾಗಿ ಇವತ್ತು ಅಳವಂಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಇಲ್ಲಿದ್ದಂಥ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂಥ ಪ್ರಹ್ಲಾದ್ ಸರ್ ಜೊತೆ ಭಾಳಷ್ಟು ಕೂಲಂಕುಷವಾಗಿ ಒಂದು ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿ ಇವರಿಗೆ ನ್ಯಾಯ ಒದಗಿಸಿಕೊಡಲಿಕ್ಕೆ ಪೊಲೀಸರು ಸಮಸ್ತವಾಗಿ ಇವರಿಗೆ ಬೆಂಬಲ ಕೊಡಬೇಕು, ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಬೇಕು. ಇವರಿಗೆ ಏನೇ ಅನಾಹುತಗಳಾದರೆ, ತೊಂದರೆಗಳಾದರೆ ಅವರ ವಿರುದ್ಧ ಏನು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಇವರಿಗೆ ನ್ಯಾಯ ಕೊಡಿಸಬೇಕನ್ನುವಂಥ ವಿಚಾರವನ್ನು ಭಾಳ ಸೊಗಸಾಗಿ ವಿಚಾರವಾಗಿ ತಿಳಿಸಿದ್ದೀವಿ. ಅವರು ಕೂಡ ಪೊಲೀಸರು ನಮಗೆ ಭಾಳಷ್ಟು ಸಹಕಾರ ಕೊಟ್ಟು, ಬೆಂಬಲ ಕೊಟ್ಟು, ನಿಮ್ಮ ಪರವಾಗಿದ್ದೀವಿ, ನಾವು ಕಾನೂನಿನ ರಕ್ಷಣೆಯನ್ನು ನಾವು ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇಷ್ಟು ವಿಚಾರವನ್ನು ತಿಳಿಸಲಿಕ್ಕೆ ಈ ಲೈವ್ ಮುಖಾಂತರ ಬಂದಿದ್ದೆ. ಈಗ ನಮ್ಮ ಪ್ರವೀಣ್ ಸರ್ ಒಂದೆರಡು ಮಾತಾಡಬೇಕಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಾವು KRS ಪಕ್ಷದ SC/ST ಘಟಕದ ರಾಜ್ಯ ಕಾರ್ಯದರ್ಶಿ. ಸೊ ಈಗ ಯಲ್ಲಪ್ಪ ಅವರು ಮಾಡಿರುವ ಒಂದು ಅವ್ರ ಮೇಲೆ ಬಂದಿರುವಂಥ ಆರೋಪಗಳು ಅವೆಲ್ಲದು ಸಂಪೂರ್ಣವಾಗಿ ಇಲ್ಲಿ ಅಳವಂಡಿ ಠಾಣೆಯ ಪ್ರಹ್ಲಾದ್ PSI ಆದಂಥ ಪ್ರಹ್ಲಾದ್ ಅವರು ಎಲ್ಲ ತರಹದ ಒಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಇನ್ಮೇಲೆ ಅವರು ಯಾವುದೇ ಥರ ಹಾನಿ ಆಗಿರ್ಬೋದು, ಅವ್ರ ಮೇಲೆ ಏನಾದರೂ ಅಲ್ಲಿ ಅವ್ರು ಯಾವುದೋ ಆಗಿ ಅವ್ರಿಗೆ ಯಾವುದೇ ಥರದ್ದು ಬರ್ದಂಗೆ ನಾವು ನೋಡ್ಕೊತೀವಿ ಅಂತ ಹೇಳಿದರೆ, ರಕ್ಷಣೆ ಕೊಡ್ತೀವಿ ಅಂತ ಹೇಳಿದರೆ, ಅದನ್ನು ಇನ್ನು ಮುಂದೆ ಯಾವುದೇ ಥರ ಆ ಥರ ಆಗಲ್ಲ ಅಂತ ನಮ್ಮ ಕಡೆಯಿಂದ ಒಂದು ಇದು. ಈಗ ಇಲ್ಲಿ ಈ ತಾನೆ ನಾವು KRS ಪಕ್ಷದ ಸಹಾಯ ಕೇಳಿದ್ದ, ನಾವು ನೀವು ಪರವಾಗಿ ಬಂದಿದ್ವಿ, ಪೊಲೀಸ್ ಠಾಣೆವರೆಗೂ ಕೂಡ ಇವ್ರ ಪರವಾಗಿ ಬಂದು ನ್ಯಾಯವನ್ನು ಕೇಳಲಿಕ್ಕೆ
ಏನು ಇವ್ರ ಜೊತೆಯಾಗಿದ್ವಿ. ನಿಮಗೆ ಏನು ಅನಿಸುತ್ತೆ? ಏನು ನಿಮಗೆ ಏನು ಲಾಭ ಆಯಿತಾ, ನಷ್ಟ ಆಯಿತಾ, ಏನಾದರೂ ಒಂದು ಅಂಥದ್ದು ನ್ಯಾಯ ಸಿಗುತ್ತಾ ಅನ್ನುವಂಥದ್ದು ಭರವಸೆ ಮೂಡ್ತಾ? ದಯವಿಟ್ಟು ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಜೋರಾಗಿ ಮಾತಾಡಿ. ನನ್ನ ಹೆಸರು ಯಲ್ಲಪ್ಪ ತಿಗರಿ ಅಂತಂದೇಳಿ. ಜೋರಾಗಿ ಮಾತಾಡಿ. ನನ್ನ ಪರವಾಗಿ ಸ್ವಲ್ಪ ಜೋರಾಗಿ ಮಾತಾಡೋಣ. KRS ಪಕ್ಷದವರೆಲ್ಲರೂ ಬಂದು ಅಳವಂಡಿ ಪೊಲೀಸ್ ಸ್ಟೇಷನಿಗೆ ಬಂದು ನಮ್ಮ ಕಡೆಯಲ್ಲಿ ಸ್ಪಂದಿಸಿ ನನಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ಈ ಪೊಲೀಸ್ ಸ್ಟೇಷನ್ PSI ಮತ್ತು ಸಿಬ್ಬಂದಿಗಳಿಗೆ ಮನವರಿಕೆ ಮಾಡಿ ನನಗೆ ಅವರು ಎಲ್ಲ ರೀತಿಯಿಂದ ರಕ್ಷಣೆ ಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟ ಮೇಲೆ ನನಗೆ ಇವತ್ತು ಬಂದಿದ್ದಕ್ಕೂ ಒಂದು ನ್ಯಾಯ ಸಿಕ್ಕಂಗಾಗಿದೆ ಅಂತಂದೇಳಿ, ಮತ್ತು ನನಗೆ ಆತ್ಮಸ್ಥೈರ್ಯ ಜಾಸ್ತಿ ಆಗಿದೆ. ನಾನು KRS ಪಕ್ಷದ ಜೊತೆಗೆ ಸಕ್ರಿಯವಾಗಿ ಭಾಗವಹಿಸ್ತೀನಿ ಅಂತಂದೇಳಿ ಹೇಳ್ತಾ ನಾನು ಮಾತನಾಡಿಸ್ತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನಾವು KRS ಪಕ್ಷದ ಗಂಗಾವತಿ ತಾಲೂಕು ಉಪಾಧ್ಯಕ್ಷರು. ಇಲ್ಲಿ ಅಳವಂಡಿ ಪೊಲೀಸ್ ಸ್ಟೇಷನ್ನೊಳಗೆ ಇವರು ಯಲ್ಲಪ್ಪ ತಿಗರಿ ಅಂತೇಳಿ ಇವರಿಗೆ ಒಂದು ಸಮಸ್ಯೆ ಉದ್ಭವ ಆಗೈತೆ ಅಂತೇಳಿ ನಾವೆಲ್ಲರೂ ಬಂದಿದ್ವಿ. ಆ ಸಮಸ್ಯೆನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯೊಳಗೆ ಸಹಾಯ ಸಹಕಾರ ಅವರು ಕೊಡ್ತಾರೆ. ಇದನ್ನು ಊರಿನ ಸಮಸ್ಯೆ ಎಲ್ಲರೂ ಒಂದು ಹೊಂದಾಣಿಕೆಯಿಂದ ಆತಗೊಂದು ಸಹಕಾರ ಕೊಟ್ಟು ಆತ ಜೀವನ ಮಾಡೋಕ್ಕೊಂದು ದಾರಿ ಮಾಡಿಕೊಡ್ಬೇಕು. ಯಾರು ಯಾರಿಗೂ ಶತ್ರುಗಳಲ್ಲ, ಇಲ್ಲಿ ಯಾರು ಯಾರಿಗೂ ಶತ್ರುಗಳಲ್ಲ. ಆತ ಒಂದು ಬದುಕಕ್ಕೊಂದು ಆತಂದು ಏನು ತನ್ನ ವ್ಯಾಪ್ತಿಯೊಳಗೆ ಏನೈತೆ ಆತನ ಕುಟುಂಬ, ಆತನ ಜೀವನ ಆತ ನಡ್ಸ್ಕೊಂಡು ಹೋಗೋಣ. ಆತಗೊಂದು ಪೊಲೀಸ್ ಸ್ಟೇಷನ್ ವತಿಯಿಂದ ಆತಗೆ ಸಹಕಾರ ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊತಿದ್ದೀನಿ ಅಷ್ಟೇ. ನೀನು ಮಾತಾಡ.